ನನ್ನ ಮಗ ಊಟ ಆದ ತಕ್ಷಣ ಈ ರೀತಿ ವಜ್ರಾಸನ ಹಾಕೊಂಡು ಕೂತಿದ್ದ. ಯಾಕೆ ಅಂತ ಕೇಳಿದ್ರೆ, ನಮ್ಮ ಸ್ಕೂಲಲ್ಲಿ ಟೀಚರ್ ಹೇಳ್ಕೊಟ್ಟಿದ್ದಾರೆ, ಊಟ ಆದ ತಕ್ಷಣ ಈ ರೀತಿ ಕೂತ್ಕೊಂಡ್ರೆ ತಿಂದಿದ್ದು ಊಟನೂ ಜೀರ್ಣ ಆಗುತ್ತೆ, ಆಗ ಮಂಡಿ ನೋವು, ಬೆನ್ನು ನೋವು ಏನೇ ಇದ್ರೂ ನೋವುಗಳು ಕಡಿಮೆ ಆಗುತ್ತೆ ಅಂತ. ಅವ್ರ ಸ್ಕೂಲಲ್ಲಿ ಯಾವ ರೀತಿ ಯೋಗಾಸನ ಹೇಳ್ಕೊಡ್ತಾರೋ ಅದನ್ನು ಬಂದು ಮನೇಲೂ ಪ್ರಾಕ್ಟೀಸ್ ಮಾಡ್ತಾನೆ. ವಾರದಲ್ಲಿ 1 ದಿವಸ 2 ದಿವಸ ಯೋಗ ಇರುತ್ತೆ ಅಂತ ಹೇಳ್ತಾ ಇದ್ದ. ಅದನ್ನು ಬಂದು ಪ್ರಾಕ್ಟೀಸ್ ಮಾಡೋದ್ರಿಂದ ಅವನಿಗೂ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿರ್ತಾನೆ. ಆಮೇಲೆ ನಾನು ಬಟ್ಟೆಗಳಿದ್ದು ಎಲ್ಲ ವಾಶ್ ಮಾಡಿ ಒಣೆ ಹಾಕ್ತಾಯಿದ್ದೆ. ಬೆಳಗ್ಗೆ ಬೇಗನೆ ನೀರು ಬಂದರೆ ಬೇಗನೆ ಒಗೆದು ಬಿಡ್ತೀನಿ. ಸ್ವಲ್ಪ ಲೇಟಾಗಿ ಬಂದರೆ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಆಮೇಲೆ ಬಟ್ಟೆಗಳನ್ನ ಒಗಿತೀನಿ. ಇವರು ಸ್ಕೂಲ್ಗೆ ಹೋಗಿದ್ದರಿಂದ ಆಮೇಲೆ ಬಟ್ಟೆಗಳನ್ನೆಲ್ಲ ಒಗೆದು ಒಣೆ ಹಾಕ್ತಾಯಿದ್ದೆ. ಇವತ್ತು ಶನಿವಾರ ಹಾಫ್ ಡೇ ಆಗಿದ್ದರಿಂದ ಮಧ್ಯಾಹ್ನಕ್ಕೆ ಬಂದುಬಿಟ್ರು. ಆಮೇಲೆ ನಮ್ಮ ಯಜಮಾನ್ರು ಮಂಡ್ಯದಿಂದ ಸ್ವಲ್ಪ ಗ್ರಾಸರಿ ಎಲ್ಲ ತೊಗೊಬಂದಿದ್ರು. ಅದನ್ನು ನಾನು ಎತ್ತಿಕೋಣ ಅಂತ ಅಂದ್ಬಿಟ್ಟು ಈ ತಿಂಗಳಿಗೆ ಏನೇನು ಗ್ರಾಸರಿ ತಂದಿದ್ದಾರೆ ಎಲ್ಲ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೆ. ಯಾಕಂದರೆ ಕೆಲವೊಂದು ನಾವು ಮರ್ತೋಗೋದು ಜಾಸ್ತಿ.